ಆಯ್ತು ಸರ್, ಇತ್ತೀಚೆಗೆ ನಿಮ್ಮ ಸಿನಿಮಾಗಳಲ್ಲಿ ನಿಮ್ಮ ಮಾಡೋ ಸಿನಿಮಾಗಳು ಮಲ್ಟಿ ಸ್ಟಾರ್ ಜೊತೆ ಆಕ್ಟ್ ಮಾಡ್ತಾ ಇದ್ದೀರಿ. ನೀವು ಸೋಲೋ ಹೀರೋ ಆಗಿ ಮಾಡದೆ ತುಂಬಾ ವರ್ಷಗಳೇ ಆಗ್ತಾ ಬಂತು. ಸೊ ಇದಕ್ಕೆ ಕಾರಣ ಅವಕಾಶಗಳ ಕೊರತೆಯಾ ಅಥವಾ ನೀವು ಬರ್ತಾ ಇರುವಂತ ಆಫರ್ಗಳೇ ಆಗಿದೆಯಾ? ಏನು ನನ್ಗೆ ಬರ್ತಾ ಇರೋ ಆಫರ್ಗಳೇ ಆಗಿದೆ. ಅದರಲ್ಲಿ ತುಂಬಾ ಮಜವಾಗಿದೆ. ಇವಾಗ ನೀವು ಒಳ್ಳೆ ಪ್ರಶ್ನೆ, ಉತ್ತರಾಖಂಡ ಬಂತು, ಧನು ಜೊತೆಗೆ ಆಕ್ಟ್ ಮಾಡ್ತಾ ಇದ್ದೀನಿ, ಅದು ಹಾಗೆ ಇದೆ. ನಾನು ಈ ಹಿಂದಿನ ಸಿನಿಮಾ ಗಾಳಿಪಟ ಇರ್ಬೋದು, ಜಡ್ಜ್ಮೆಂಟ್ ರವಿ ಸರ್ ಜೊತೆ ಮಾಡಿದೆ. ಸೊ ಬರ್ತಾ ಇರೋ ಸಿನಿಮಾಗಳೇ ಆತರ ಬರ್ತಾ ಇದೆ. ಸೊ ನನಗೆ ಯಾವ್ದು ಎಕ್ಸ್ಕ್ಲೂಸಿವ್ ಆಗಿ ಏನು ಬರ್ತಾ ಇಲ್ಲ. ಸೊ ಅದಕ್ಕೆ ಐ ಆಮ್ ಹ್ಯಾಪಿ ಡೂಯಿಂಗ್ ದಿಸ್. ಯಾಕೆ ಸರ್ ತಗೋಬೋದಲ್ಲ, ನೀವು ಒಂದು ಸ್ಟೆಪ್ ಮುಂದೆ ತಗೊಂಡು ಒಂದು ಸ್ಕ್ರಿಪ್ಟ್ ರೆಡಿ ಮಾಡಿ ನಾನೇ ಪ್ರೊಡ್ಯೂಸ್ ಮಾಡ್ಬೇಕಾಗತ್ತ ಆಮೇಲೆ. ನಾಟ್ ಸ್ಕೇರ್ಡ್, ಬಟ್ ಯಾವ್ದು ಬರ್ತಾ ಇಲ್ಲ. ಈಗ ನಾನೇ ಕ್ರಿಯೇಟ್ ಮಾಡಕ್ಕೆ ಆಗಲ್ಲ. ಅಂದ್ರೆ ನಾನೀಗ ಆತರ ಎಕ್ಸ್ಟ್ರಾರ್ಡಿನರಿ ಡೈರೆಕ್ಟರ್ ಕಮ್ ಆಕ್ಟರ್ ಆಗಿದ್ರೆ ನಾನು ಬಹುಶಃ ಆತರ ಕ್ರಿಯೇಟ್ ಮಾಡಬಹುದಾಗಿತ್ತು. ಬಟ್ ನನಗೆ ಇನ್ನ ಆತರ ಅವ್ರು ಆಕ್ಚುಲಿ ಮಾಡಿ ಎಡಗೈಯಲ್ಲಿ ಅಪಘಾತನೋ ಯಾವ್ದೋ ನೆಕ್ಸ್ಟ್ ಎಡಗೈ ಅಪಘಾತಕ್ಕೆ ಕಾರಣ ಅಂತ ಒಂದು ಸಿನಿಮಾ ಮಾಡ್ತಾ ಇದೀನಿ. ಅದ್ರಲ್ಲಿ ಅದಕ್ಕಿಂತ ಹೆಚ್ಚಾಗಿ ಮಾಡಿದ್ದು ಅಲ್ಲಿ ಅವಕಾಶಕರ್ತಗಳಿಗಿಂತ ಕೊಲಾಬ್ರೇಷನ್ ಇಂಪಾರ್ಟೆಂಟ್. ಇವತ್ತಿನ ದಿನ ರೋಲ್ ಯಾರು ಮಾಡ್ತಾರೆ, ನಾನು ಒಬ್ಬ ಬರೀ ಲೀಡ್ ಮಾಡ್ಕೊಂಡೇ ಇರ್ಬೇಕಿತ್ತು ಅಂತಂದ್ರೆ ಅವಾಗ ಅದನ್ನೇ ಹೇಳಿದೆ. ಸುಮ್ನೆ ನಾನು ಜೋಕ್ ಆಗಿ ನಾಗಭೂಷಣ್ ಬಗ್ಗೆ ಹೇಳಿದ್ದು, ಟಗರುಪಳ್ಳಿ ಆದ್ಮೇಲೆ ಏನಾದ್ರು ಅಂದ್ರೆ ಮಾಡ್ತಿರೋದು ಹಾಗಲ್ಲ. ನಾಗಭೂಷಣ್ ಆಲ್ಸೋ ಈಸ್ ಪ್ರೂವ್ಡ್ ಆಸ್ ಅ ಸೋಲೋ ಹೀರೋ. ಇದರಲ್ಲಿ ಟಗರುಪಳ್ಳಿ ಅದೆಲ್ಲ ಆದ್ರೂ ಅವ್ರು ಬಂದ್ ಮಾಡ್ತಾರೆ. ಅವಕಾಶಗಳು ಆ ರೋಲ್ ಚೆನ್ನಾಗಿದ್ರೆ ಇವತ್ತು ಯಾರು ಎಲ್ಲಿ ಬೇಕಾದ್ರೂ ಮಾಡ್ತಾರೆ. ಆ ತರ ಯಾವ್ದು ನೀವು ಮಲಯಾಳಂ ಇಂಡಸ್ಟ್ರಿ ನೋಡ್ರೆ ಪೃಥ್ವಿರಾಜ್ ಅವರು ಗುರುವಾಯೂರ್ ಪಿಕ್ಚರ್ ಅಲ್ಲಿ ಆಕ್ಚುಲಿ ಸೆಕೆಂಡ್ ಹೀರೋ ಮಾಡಿದ್ದಾರೆ, ಬೇಸಿಲ್ ಆಫ್ ಫಸ್ಟ್. ದಟ್ ಇಸ್ ಬಿಂಗ್ ಇಲ್ಲಿ ಕನ್ನಡದಲ್ಲಿ ಅದು ಸ್ಟಾರ್ಟ್ ಆಗಿದೆ. ಅದಕ್ಕೆ ಪಾಸಿಟಿವ್ ಆಗಿ ತಗೋಣ, ಇನ್ಸ್ಟೆಂಟ್ ಅವಕಾಶ ಕೊಡ್ತಾ ಇಲ್ಲ. ಅದನ್ನ ಆ ಕ್ವೆಶನ್ ಸ್ವಲ್ಪ ನೀವು ಬೇರೆ ತರ ಅದನ್ನ ಫ್ರೇಮ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಎಲ್ಲಾರ ಜೊತೆ ಕೂಡಿ ಮಾಡ್ತಾ ಇರೋದಂತ ಅಲ್ಲ. ಅಂದ್ರೆ ಇದು ಬಹುಶಃ ಇದು ಚೇಂಜ್ ಆಗಿದೆ, ಡೈನಾಮಿಕ್ಸ್ ಚೇಂಜ್ ಆಗಿದೆ. ನಿಮ್ ಬೇರೆ ಭಾಷೆಲೆಲ್ಲ ನೋಡಿದ್ರೆ 2-3 ಜನ ಸ್ಟಾರ್ಸ್ ಏನೋ ಒಂದು 5-6 ಜನ ಸ್ಟಾರ್ಸ್ ಒಟ್ಟಿಗೆ ಮಾಡ್ತಾರೆ. ಎಲ್ಲಾ ಭಾಷೆಗಳು ನಡೀತಾ ಇದೆ. ಮಂಜು ಮಲ್ ಬಾಯ್ಸ್ ಮಾಡಿರೋರೆಲ್ಲ ಸ್ಟಾರ್ ಇದು ಸೋಲೋ ಹೀರೋಗಳೇ. ಅದು ಸಿನಿಮಾ ಕೂಡ ಒಳ್ಳೇದು. ಅಂದ್ರೆ ಅಷ್ಟು ಜನ ಸ್ಟಾರ್ಸ್ ಒಟ್ಟು ಸೇರಿದಾಗ ಅಟ್ಲೀಸ್ಟ್ ನಾವು ಆಡಿಯನ್ಸ್ ನಾವು ಥಿಯೇಟರ್ ಕರೆಯೋದಕ್ಕೆ ಅದು ತುಂಬಾ ಹೆಲ್ಪ್ ಆಗುತ್ತೆ. ಮತ್ತು ಒಬ್ಬ ಡೈರೆಕ್ಟರ್ ಕೂಡ ಅದು ಪ್ರತಿಯೊಬ್ಬ ಡೈರೆಕ್ಟರ್ ಕೂಡ ಇಷ್ಟು ಜನ ಆರ್ಟಿಸ್ಟ್ ಗಳ ಜೊತೆ ಸಿನಿಮಾ ಮಾಡಿದೆ ಅಂತ ಡೈರೆಕ್ಟರ್ಗೂ ಕೂಡ ಅದೊಂದು ಕಾನ್ಫಿಡೆನ್ಸ್ ಇರ್ತದೆ ಒಂದು ಪ್ರಾಡಕ್ಟ್ ಮೇಲೆ. ಆಮೇಲೆ ನಮಗೂ ಕೂಡ ಒಂದು ಖುಷಿ ಇರ್ತದೆ. ಇಷ್ಟು ದೊಡ್ಡ ಸ್ಟಾರ್ ಕಾಸ್ಟ್ ಇರುವಾಗ ಆ ಎಲ್ಲಾ ಜವಾಬ್ದಾರಿ ಒಬ್ಬ ಹೊರಬೇಕಾಗಿಲ್ಲ, ಒಬ್ಬ ಹೀರೋ ಹೊರಬೇಕಾಗಿಲ್ಲ, ಇಷ್ಟು ಜನ ಹೊರ್ತಾರೆ ಆ ಜವಾಬ್ದಾರಿನ. ಸೊ ನಮಗೂ ಕೂಡ ಅದೊಂಥರ ನಿರಾಳ ಅದು. ಎಸ್ ಸರ್, ಕಾರ್ತಿಕ್ ಸರ್ ನಿಮ್ ಪ್ರಶ್ನೆ ಅಂದ್ರೆ ಟ್ರೆಂಡಿಂಗ್ ಸ್ಟಾರ್ಟ್ ಆಗಿದೆ ಸರ್. ಈಗ ಪ್ಯಾನ್ ಇಂಡಿಯಾ ಅಂತ ಬಂತು, ಅದಾದ್ಮೇಲೆ ಪ್ಯಾನ್ ವರ್ಲ್ಡ್ ಅಂತ ಸ್ಟಾರ್ಟ್ ಆಗಿದೆ. ಮಲ್ಟಿ ಸ್ಟಾರ್ ಸಿನಿಮಾಗಳು ಅನ್ನೋದು ಕೂಡ ಒಂದು ಟ್ರೆಂಡ್ ಸ್ಟಾರ್ಟ್ ಆಗಿದೆ. ಓಕೆ, ಅಕ್ಸೆಪ್ಟ್ ಮಾಡಿ, ನೀವು ಹೇಳಿದ್ದು ಓಕೆ. ಅಂಡ್ ಇವತ್ತು ಬರುವಂತ ಸಿನಿಮಾಗಳೆಲ್ಲವೂ ಕೂಡ ಅವ್ರವ್ರ ಸಿನಿಮಾಗಳು ತುಂಬಾ ಕಾನ್ಫಿಡೆಂಟ್ ಇರುತ್ತೆ. ಅದ್ಭುತವಾಗಿ ಮಾಡಿದೀವಿ, ಸಖತ್ತಾಗಿ ಮಾಡಿದೀವಿ, ಥಿಯೇಟ್ರಿಗೆ ಒಂದು ಸಿನಿಮಾ ಮಾಡಿ ಅಂತ ಹೇಳೋದು ಕಾಮನ್. ಸೊ ಪೌಡರ್ ಸಿನಿಮಾ ಅಷ್ಟು ಏನು ನೀವೇನು ಹೇಳ್ತಿದ್ರ ಕಾನ್ಫಿಡೆಂಟ್, ಅಷ್ಟು ಕಂಟೆಂಟ್ ಅದರಲ್ಲಿ ಇದೆಯಾ ಅನ್ನೋದು ಒಂದು. ಎರಡನೇದು ಜಸ್ಟ್ ಕನ್ನಡ ಮಾತ್ರ ಅಥವಾ ಬೇರೆ ಬೇರೆ ಭಾಷೆಗಳಲ್ಲಿ ರಿಲೀಸ್ ಮಾಡೋದ ಪ್ಲಾನ್ಸ್ ಇದೆಯಾ? ಫಸ್ಟ್ 100% ಕಾನ್ಫಿಡೆನ್ಸ್ ಇದೆ. ನಾವಂದ್ರೆ ಇದು ಒಂದು ಲಾಜಿಕ್ ಇಲ್ದೇ ಇರೋ ಕಾಮಿಡಿ. ಇಡೀ ಸಿನಿಮಾ ಬಂದು ನಕ್ಕಿ ಹೋಗೋ ಪಿಕ್ಚರ್. ಆಮೇಲೆ ನಾವು 5-6 ಸತಿ ನೋಡಿ ಸಿನಿಮಾ ಇವತ್ತು ಬೆಳಗ್ಗೆ ಕೂಡ ಏನೇನ್ ಚೇಂಜ್ ಮಾಡ್ಬೋದು ಫೈನಲ್, ಅಥವಾ ಏನೇನ್ ಬೆಟರ್ ಮಾಡಕ್ ಹೋಗ್ಬೋದು ಅಂತ ಆ ಒಂದು ಡಿಸ್ಕಷನ್ ಬೆಳಗ್ಗೆ 7:30 ಮಾಡಿ ಅಲ್ಲಿಂದ ಇಲ್ಲಿಗೆ ಬಂದಿರೋದು. 100% ಅಲ್ಲ, 1000% ವಿ ಆರ್ ವೆರಿ ಕಾನ್ಫಿಡೆಂಟ್ ಅಬೌಟ್ ದಿ ಪ್ರಾಡಕ್ಟ್. ಕಂಪ್ಲೀಟ್ ಲಾಫ್ ರೈಟ್. ಫಸ್ಟ್ ಸೆಕೆಂಡ್ ಇಲ್ಲ ಸರ್, ಇದು ಅಪ್ಪಟ ಕನ್ನಡ ಚಿತ್ರ. ಮಾಡ್ಬೇಕಿದೆ ಅಂದ್ರೆ ಹಿಂದಿ ಮಾಡ್ಬೋದಿತ್ತು, ಇದು ಹಿಂದಿ ಇದ್ದಿದ್ದ ಸ್ಕ್ರಿಪ್ಟ್. ನಾವು ಕನ್ನಡದಲ್ಲಿ ಮಾಡ್ಬೇಕು. ಕೆಲವು ಸಿನಿಮಾ ಕನ್ನಡಗೆ ಮಾಡ್ಬೇಕಾಗುತ್ತೆ, ಕೆಲವು ಸಿನಿಮಾ ಎಲ್ಲಾದ್ರೂ ಮಾಡ್ಬೋದು. ಆಮೇಲೆ ರೀಮೇಕ್ ಆಗಿ ಬೇರೆಯವ್ರು ತಗೊಂಡ್ರೆ ಓಕೆ. ಬಟ್ ನಾವು ಮಾತಾಡೋದು ಓನ್ಲಿ ಕನ್ನಡ ಸಿನಿಮಾ, ಬೇರೆ ಭಾಷೆ ನಾವು ಈ ಸಿನಿಮಾ ನಾನು ಎಲ್ಲೂ ಬೇರೆದಲ್ಲಿ ಡಬ್ಬಾಗ್ಲಿ ಇದು ಮಾಡಕ್ ಹೋಗ್ತಿಲ್ಲ. ಬಟ್ ನಾಳೆ ರೀಮೇಕ್ ಅವಕಾಶ ಕೊಟ್ಟು ವಿ ಆರ್ ವೆರಿ ಓಪನ್ ಟು ಗಿವ್ ಇಟ್ ಟು ಅದರ್ಸ್. ಪ್ಯಾನ್ ಇಂಡಿಯಾ ಆಗುವಂತ ಎಲ್ಲ ಕಂಟೆಂಟ್ ಇದೆ ಅಂತ ಒಂದು ಕಾನ್ಫಿಡೆಂಟ್ ಇದೆ. ಈ ಪಿಕ್ಚರ್ ಪೌಡರ್ ಆಗಿ ಪ್ಯಾನ್ ಇಂಡಿಯಾ ಆಗದೆ ಇರ್ಬೋದು, ಆಮೇಲೆ ರೀಮೇಕ್ ಆಗಿ ಬೇರೆ ಬೇರೆ ಭಾಷೆ ಬರ್ಬೋದು. ವಿ ಆರ್ ರಿಲೀಸಿಂಗ್ ಇಸ್ ಅಪ್ಪಟ ಕನ್ನಡ ಚಿತ್ರ ಸರ್. ಓನ್ಲಿ ಕನ್ನಡದಲ್ಲಿ ಮಾಡ್ತಿರೋದು. ಆಮೇಲೆ ಹೋಗಿ ಬೇರೆ ಬೇರೆ ಭಾಷೆದಲ್ಲಿ ರೀಮೇಕ್ ಆಗ್ಬೋದು, ಗೊತ್ತಿಲ್ಲದೆ ಇರ್ಬೋದು. ಅದು ರಿಸಲ್ಟ್ ಮೇಲೆ ಡಿಪೆಂಡೆಂಟ್. ಬಟ್ ಈಗ ನಾವು ಪ್ಯಾನ್ ಇಂಡಿಯಾ ಮಾಡ್ತಿಲ್ಲ ಸರ್.